9ನೇ ತರಗತಿಯ ಮಕ್ಕಳಿಗೆ ಸ್ವಾಗತ. ಈಗ ಅಧ್ಯಾಯ 4 ಕರ್ನಾಟಕದ ಜಲಸಂಪನ್ಮೂಲ ಒಂದು ಅಧ್ಯಾಯವನ್ನು ನಾವು ನೋಡೋಣ. ಈ ಅಧ್ಯಯನದಲ್ಲಿ ಈ ಕೆಳಕಂಡಂಥ ಅಂಶಗಳನ್ನು ನಾವು ತಿಳ್ಕೊತೀವಿ. ಯಾವ್ಯಾವು ಅಂತಂದರೆ ಕರ್ನಾಟಕದ ಪ್ರಮುಖ ನದಿಗಳು, ಕರ್ನಾಟಕದ ನೀರಾವರಿಯ ವಿಧಗಳು, ಜಲವಿದ್ಯುತ್ ಉತ್ಪಾದನೆಯ ಕೇಂದ್ರಗಳು, ಕರ್ನಾಟಕದ ಪ್ರಮುಖ ಅಣೆಕಟ್ಟುಗಳು ಮತ್ತು ನದಿ ನೀರಿನ ಹಂಚಿಕೆ ವಿವಾದ ಹಾಗೂ ನದಿ ನೀರಿನ ಸಂರಕ್ಷಣೆಯ ಮಹತ್ವವನ್ನು ನಾವು ಈ ಪಾಠದಲ್ಲಿ ತಿಳ್ಕೊತೀವಿ. ಕರ್ನಾಟಕದ ನದಿಗಳನ್ನು ನೋಡಿದಾಗ ಜಲಸಂಪನ್ಮೂಲಗಳಲ್ಲಿ ನದಿಗಳಿಗೆ ಒಂದು ಮಹತ್ವವಾದಂಥ ಸ್ಥಾನ ಅದ. ನಮ್ಮ ಕರ್ನಾಟಕದ ಏನು ಜಲಸಂಪನ್ಮೂಲಗಳದಾವ ಅದರಲ್ಲಿ ನದಿಗೆ ಹೆಚ್ಚಿನ ಒಂದು ಮಹತ್ವವಾದಂಥ ಸ್ಥಾನ ಅದ. ಕರ್ನಾಟಕದ ನದಿ ಏನದ ಅಂತಂದರೆ ಇದು ಮುಖ್ಯವಾಗಿ ಇದರಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಅಂಥೇಳಿ ಎರಡು ಪಂಗಡಗಳಾಗಿ ವಿಭಾಗ ಮಾಡ್ಯಾರ. ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಯಾವ್ಯಾವದವ ಅಂತಂದರೆ ಕೃಷ್ಣ, ಕಾವೇರಿ, ಪೆನ್ನಾರ ಮತ್ತು ಪಾಲಾರ ನದಿಗಳು ಇವು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವ. ಅದರಲ್ಲಿರುವಂಥ ಪ್ರಮುಖ ನದಿಗಳಾಗ್ಯವ. ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಅಂತ ಹೇಳ್ತೀವಿ. ಇದು ಎಲ್ಲಿ ಹುಟ್ಟುತ್ತದ ಅಂತಂದರೆ ಮಹಾಬಲೇಶ್ವರ ಅನ್ನುವಲ್ಲಿ ಉಗಮವನ್ನು ಹೊಂದುತ್ತದೆ. ಆಮೇಲೆ ಇದು ಕರ್ನಾಟಕದಲ್ಲಿ 480 ಕಿಲೋಮೀಟರ್ ದೂರ ಹರಿತದ. ಆಮೇಲೆ ಇದರ ಉಪನದಿಗಳು ಯಾವ್ಯಾವದಾವ, ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವದಾವ ಅಂತಂದರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗ್ಯಾವ. ಇನ್ನು ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೂ ಕೂಡ ಇದು ಅನುಕೂಲವಾಗ್ಯದ. ಇನ್ನು ಅದರಂತೆ ಕಾವೇರಿ ನದಿಯನ್ನು ನೋಡಿದಾಗ ಕಾವೇರಿ ನದಿಯು ಕರ್ನಾಟಕದ ಅತಿ ಪ್ರಮುಖ ನದಿಯಾಗ್ಯದ. ಇದನ್ನು ನಾವು ದಕ್ಷಿಣ ಗಂಗೆ ಅಂತಲೇ ಕರಿತೀವಿ, ದಕ್ಷಿಣ ಗಂಗೆ ಅಂತಲೇ ಪ್ರಸಿದ್ಧ ಪಡೆದದ. ಇನ್ನು ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಇದು ಪೂರ್ವಾಭಿಮುಖವಾಗಿ 804 ಕಿಲೋಮೀಟರ್ ದೂರ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದ. ಆಮೇಲೆ ಇದು ಎಲ್ಲಿ ಉಗಮ ಆಗ್ಯದ ಕಾವೇರಿ ನದಿ ಅಂತಂದರೆ ತಲಕಾವೇರಿಯಲ್ಲಿ ಉಗಮವನ್ನು ಹೊಂದ್ಯದ. ತಲಕಾವೇರಿ ಅಂತಂದರೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಈ ಒಂದು ಕಾವೇರಿ ನದಿ ಉಗಮ ಅದ, ಅದು ಉಗಮ ಸ್ಥಾನ ಅದ. ಉಗಮ ಸ್ಥಾನ ಅಂತಂದರೆ ನದಿ ಎಲ್ಲಿ ಹುಟ್ಟಿರ್ತದ ಅದನ್ನೇ ನಾವು ನದಿಯ ಉಗಮ ಸ್ಥಾನ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ 380 ಕಿಲೋಮೀಟರ್ ದೂರ ಕಾವೇರಿ ನದಿ ಹರಿದದ. ಇನ್ನು ಈ ಕಾವೇರಿ ನದಿಯ ಉಪನದಿಗಳು ಯಾವ್ಯಾವದವ ಅಂತಂದರೆ ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಕಪಿಲೆ ಮತ್ತು ಸುವರ್ಣಾವತಿ ಇವು ಕಾವೇರಿ ನದಿಯ ಉಪನದಿಗಳಾಗ್ಯಾವ. ಈಗ ಒಂದು ನದಿ ಹರ್ಕೊಂಡು ಹೋಗ್ತಿರ್ತದ, ಆ ನದಿ ಬೇರೆ ಒಂದು ದಿಕ್ಕಿನಲ್ಲಿ ಮತ್ತೊಂದು ನದಿಯಾಗಿ ಮತ್ತೊಂದು ಕಡೆಗೆ ಮುಖ ಮಾಡಿ ಹರಿತು ಅಂತಂದರೆ ಅದನ್ನು ನಾವು ಉಪನದಿ ಅಂತ ಹೇಳ್ತೀವಿ. ಪೆನ್ನಾರ ಮತ್ತು ಪಾಲಾರ ನದಿಗಳು ಕೋಲಾರ, ತುಮಕೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಅನಂತರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಪ್ರವೇಶಿಸ್ತವ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ನೋಡ್ರಿ, ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವ. ನೋಡ್ರಿ ಈ ನದಿಗಳೇನದಾವ ಅಂತಂದರೆ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು. ಆಗಲೇ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಅವು ಎಲ್ಲಿ ಸೇರ್ತಿದ್ವು ಅಂತಂದರೆ ಅವು ಬಂಗಾಳ ಕೊಲ್ಲಿಯನ್ನು ಸೇರ್ತಿದ್ವು. ಇನ್ನು ಶರಾವತಿ ಮತ್ತು ನೇತ್ರಾವತಿ, ವರಾಹಿ, ಆಮೇಲೆ ಅಘನಾಶಿನಿ ಇತ್ಯಾದಿಗಳು ಕಡಿದಾದ ಇಳಿಜಾರುಗಳಲ್ಲಿ ಹೋಗ್ತವ. ಇದರಿಂದ ಏನಾಗ್ತದ ಅಂತಂದರೆ ಇಲ್ಲಿ ಜಲಪಾತಗಳು ಸೃಷ್ಟಿಯಾಗ್ತವ. ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಿಗೆ ಹೆಚ್ಚು ಜಲಪಾತಗಳು ಸೃಷ್ಟಿಯಾಗ್ಯಾವ. ಇನ್ನು ಈ ಜಲಪಾತಗಳಿರೋದ್ರಿಂದ ಇಲ್ಲಿ ಜಲವಿದ್ಯುತ್ ತಯಾರಿಕೆಗೂ ಕೂಡ ಅನುಕೂಲವಾಗ್ಯದ. ಯಾಕ ಅಂತಂದರೆ ನೀರು ಮೇಲಿನಿಂದ ಕೆಳಗೆ ದುಮ್ಮಿಕ್ಕಿ ಹರಿತಿರ್ತಾವ, ಆವಾಗ ಜಲಪಾತಗಳು ಅಂತ ನಾವು ಹೇಳ್ತೀವಿ. ಆ ಒಂದು ಫೋರ್ಸಿಗೆ ಏನಾಗ್ತದ ಅಂತಂದರೆ ಅಲ್ಲಿ ವಿದ್ಯುತ್ ತಯಾರಿಕೆ ಅನುಕೂಲವಾಗ್ಯದ. ಹಾಗಾಗಿ ಈ ಒಂದು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಲ್ಲಿ ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗ್ಯದ. ಇದು ಜೋಗ ಜಲಪಾತ, ಇದು ಶರಾವತಿ ನದಿಗೆ ನಿರ್ಮಿತವಾದಂಥ ಜೋಗ ಜಲಪಾತವಾಗ್ಯದ. ಈ ಜಲಪಾತ ನೋಡ್ರಿ ಜಗತ್ತು ಪ್ರಸಿದ್ಧವಾಗ್ಯದ. ನೀವು ನೋಡ್ರಿ ಜೋಗ ಜಲಪಾತ ಹೌದಾ, ರಾಜಾ ರೋರರ್, ರಾಕೆಟ್ ಲೇಡಿ ಅಂಥೇಳಿ 4 ಒಂದು ಮುಖವಾಗಿ ನೀರುಗಳು ಕೆಳಗೆ ಬೀಳ್ತಿರ್ತಾವ. ಆಮೇಲೆ ಈ ಜಲಪಾತ ಜಗತ್ತು ಪ್ರಸಿದ್ಧವಾಗ್ಯದ. ಅಷ್ಟೇ ಅಲ್ಲ,
ಇದು ಭಾರತದ ಅತಿ ಎತ್ತರದ ಜಲಪಾತವಾಗಿದೆ. ಇದರ ಎತ್ತರ ಎಷ್ಟದ ಅಂತಂದರೆ 250 ಮೀಟರ್ ಎತ್ತರದಲ್ಲಿ ಈ ನೀರುಗಳು ಧುಮ್ಮಕ್ಕಿ ಬೀಳ್ತಾವ. ಇದು ಶರಾವತಿ ನದಿಗೆ ಇರುವಂಥದ್ದಾಗಿದೆ. ಇನ್ನು ಈ ಒಂದು ಇದರನ್ನು ನೋಡಿದಾಗ ಕೃಷಿಗಾಗಿ ಕೃತಕ ನೀರನ್ನು ಪೂರೈಕೆ ಮಾಡೋದನ್ನೇ ನಾವು ನೀರಾವರಿ ಅಂತ ಹೇಳ್ತೀವಿ. ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ ಹಾಗೂ ಕೃಷಿಯ ಪ್ರಗತಿಗಾಗಿ ನೀರಾವರಿ ಏನದ ಅಂತಂದರೆ ಅತಿ ಅವಶ್ಯಕವಾಗ್ಯದ. ಕರ್ನಾಟಕದಲ್ಲಿ ಪುರಾತನ ಕಾಲದಿಂದಲೂ ಕೂಡ ನಾವು ವಿವಿಧ ನೀರಾವರಿ ಮೂಲಗಳಿಂದ ವ್ಯವಸಾಯವನ್ನು ಮಾಡೋದು ನಮ್ಗೆ ರೂಢಿಯಲ್ಲದ. ಪ್ರಮುಖ ನೀರಾವರಿ ಮೂಲಗಳು ಯಾವ್ಯಾವದವ ಅಂತಂದರೆ ಬಾವಿ, ಕಾಲುವೆ, ಕೆರೆ ಮುಖ್ಯವಾದವಾಗಿವೆ. ಅಂದರೆ ನಾವು ಯಾವ ಮೂಲಗಳಿಂದ ನಾವು ನೀರಾವರಿ ಪದ್ಧತಿಯನ್ನು ರೂಢಿಯಲ್ಲಿಟ್ಕೊಂಡಿವಿ ಅಂತಂದರೆ ನೀರಾವರಿಯ ಮೂಲಗಳು ಯಾವ್ಯಾವದವ ಅಂತಂದ್ರೆ ಬಾವಿ, ಕಾಲುವೆಗಳು, ಕೆರೆಗಳು. ಆಮೇಲೆ ಈ ಹಿಂದೆ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಬಾವಿಗಳನ್ನು ನಿರ್ಮಿಸ್ತಿದ್ರು, ಅವುಗಳ ನೀರನ್ನು ನೀರಾವರಿಗೆ ಬಳಸ್ತಿದ್ರು. ಅನಂತರ ಕಾಲುವೆಗಳನ್ನು ನಿರ್ಮಿಸಿ ನದಿಗಳಿಂದ ನೀರನ್ನು ವ್ಯವಸಾಯಕ್ಕೆ ಬಳಸ್ತಿದ್ರು. ನೋಡ್ರಿ, ಮೊದಲೇನು ಮಾಡ್ತಿದ್ರು ಅಂತಂದರೆ ಹಳ್ಳಿಗಳೊಳಗೆ ಬಾವಿಯನ್ನು ತೋಡ್ತಿದ್ರು. ಆ ಬಾವಿಯ ನೀರನ್ನು ಅಲ್ಲಿ ಕೃಷಿಗಾಗಿ ಬಳಕೆಯನ್ನು ಮಾಡ್ತಿದ್ರು. ಅನಂತರ ಏನು ಮಾಡ್ಲಿಕ್ಕೆ ಚಾಲು ಮಾಡಿದ್ರು ಅಂತಂದರೆ ಕಾಲುವೆಗಳನ್ನು ನಿರ್ಮಿಸಿ ನದಿಗಳಿಂದ ನೀರನ್ನು ವ್ಯವಸಾಯಕ್ಕೆ ಬಳಸಲಿಕ್ಕೆ ಅಲ್ಲಿ ಅನುಕೂಲ ಮಾಡಿಕೊಂಡ್ರು. ಧನ್ಯವಾದಗಳು ಮಕ್ಕಳ. ಇದರ ಒಂದು ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.